ಹಲೋ ಎವ್ರಿವಾನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೀವಿಯಸ್ ಕ್ಲಾಸ್‌ನಲ್ಲಿ ನಾವು ಇದೆ ಅಂತ ಹೇಳೋದಕ್ಕೆ ನಾವು ಹೇಗೆ ಏನ್ ಬಳಸ್ತಾ ಇದ್ದೀವಿ, ಅದಕ್ಕೆ ಹೇಗೆ ಏನ್ ಬಳಸ್ತಾ ಇದ್ದೀವಿ, ಮತ್ತೆ ಇಲ್ಲ ಅಂತ ಹೇಳೋದಕ್ಕೆ ಏನ್ ಬಳಸಿದ್ವಿ ಅದೆಲ್ಲ ನೋಡಿದ್ವಿ ಅಲ್ವಾ? ಅದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ಟಾಪಿಕ್ ಇದೆ. ಇದೆಯಾ ಅಂತ ಕೇಳೋದಕ್ಕೆ ಏನ್ ಬಳಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಟಾಪಿಕ್. ಆ ಟಾಪಿಕ್ಸ್ ರಿಲೇಟೆಡ್ ಆಗಿ ಈಗ ನೋಡೋಣ. ಫಸ್ಟ್ ಒನ್ ಬಂದು, ನನಗೆ ನಾಳೆ ಯಾವುದೇ ಕ್ಲಾಸ್ ಇಲ್ಲ. ಯಾವುದೇ ಅಂದಾಗ ಎನಿ ಅನ್ನೋ ವರ್ಡ್ ಬರಬೇಕು ಅಂತ ಹೇಳಿದ್ವಿ. ಐ ಡೋಂಟ್ ಹ್ಯಾವ್ ಎನಿ ಕ್ಲಾಸ್ ಟುಮಾರೋ. ಐ ಡೋಂಟ್ ಹ್ಯಾವ್ ಎನಿ ಕ್ಲಾಸ್ ಟುಮಾರೋ. ಐ ಡೋಂಟ್ ಹ್ಯಾವ್ ಎನಿ ಕ್ಲಾಸ್ ಟುಮಾರೋ. ಐ ಬಂದಾಗ ಒಂದು ಇಲ್ಲ ಅಂತ ಹೇಳೋದಕ್ಕೆ ಡೋಂಟ್ ಹ್ಯಾವ್ ಬಳಸಿ. ಡೋಂಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಡೋಂಟ್ ಅನ್ನೋದು ಬಂದು ಡು ನಾಟ್ ನ ಶಾರ್ಟ್ ಫಾರ್ಮ್ ಆಗಿರುತ್ತೆ. ಓಕೆ, ಅವಳಿಗೆ ಮಕ್ಕಳಿಲ್ಲ. ಶಿ ಡಸಂಟ್ ಹ್ಯಾವ್ ಚಿಲ್ಡ್ರನ್. ಚಿಲ್ಡ್ರನ್ಸ್ ಅಂತ ಯಾವುದೇ ಕಾರಣಕ್ಕೂ ಬಳಸೋಕೆ ಹೋಗಬೇಡಿ, ಬಿಕಾಸ್ ಆ ರೀತಿ ಯಾವುದೇ ಪದ ಇಲ್ಲ. ಯಾಕಂದ್ರೆ ಚೈಲ್ಡ್ ಅನ್ನೋದೇ ಒಂದು ಏಕವಚನ ಆಗಿದ್ದಲ್ಲಿ ಚೈಲ್ಡ್ನ ಬಹುವಚನ ಬಂದು ಚಿಲ್ಡ್ರನ್ ಆಗಿರುತ್ತೆ. ನಿಮಗೆ ಮಕ್ಕಳಿದ್ದಾರೆ, ಡು ಯು ಹ್ಯಾವ್ ಚಿಲ್ಡ್ರನ್ ಅಥವಾ ಡು ಯು ಹ್ಯಾವ್ ಕಿಡ್ಸ್. ಯು ಬಂದಾಗ ಇದೆಯೋ ಇಲ್ವೋ ಅಂತ ಕೇಳೋದಕ್ಕೆ ನಾವು ಡೂ ಅನ್ನೋ ಪದನ ಯೂಸ್ ಮಾಡ್ತಾ ಇದ್ದೀವಿ. ನಾನು ಆಹಾರವನ್ನು ಸೇವಿಸಿದೆ. ಐ ಹ್ಯಾಡ್ ಫುಡ್. ನಾನು ಆಲ್ರೆಡಿ ಸೇವಿಸಿರೋದ್ರಿಂದ ಆಡ್ ನ ಬಳಸ್ತಾ ಇದ್ದೀವಿ. ಅವನಿಗೆ ಲೈಸೆನ್ಸ್ ಇದೆಯೇ? ಡಸ್ ಹಿ ಹ್ಯಾವ್ ಲೈಸೆನ್ಸ್. ಈ ಶಿ ಹಿಟ್ ಬಂದಾಗ ಒಂದು ಇದೆಯಾ, ಒಂದು ಆಬ್ಜೆಕ್ಟ್ ಇದೆಯಾ ಅಂತ ಕೇಳೋದಕ್ಕೆ ಡಸ್ ಅನ್ನೋ ಪದನ ಬಳಸ್ತೀವಿ. ಡಸ್ ಹಿ ಹ್ಯಾವ್ ಲೈಸೆನ್ಸ್. ಅವರು ಹಣವನ್ನು ನೀಡಿದರು. ಆಲ್ರೆಡಿ ಹಣವನ್ನು ನೀಡಿದರೆ ದೇ ಗೇವ್ ಮನಿ. ಅವನು ಮನೆಗೆ ಹೋದನು. ಈ ವೆಂಟ್ ಟು ಹೋಮ್. ಹೋಮ್ ಅನ್ನೋದು ಒಂದು ಪ್ರಾಪರ್ ನೌನ್ಸ್. ಟು ಹ್ಯಾಡ್ ಮಾಡಬೇಕು. ಈ ವೆಂಟ್ ಟು ಹೋಮ್. ನಿಮಗೆ ಕೆಲಸದ ಅನುಭವವಿದೆಯೇ? ಡು ಯು ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್. ಇದೆಯಾ ಅಂತ ಕೇಳಬೇಕಾದ್ರೆ ನಾವು ಡೂ ಯೂಸ್ ಮಾಡಬೇಕು. ಡು ಯು ಹ್ಯಾವ್ ವರ್ಕ್ ಎಕ್ಸ್ಪೀರಿಯನ್ಸ್. ಅನುಭವವಿದೆಯಾ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ. ಅವನಿಗೆ ಕೆಲಸ ಸಿಕ್ಕಿತು. ಆಲ್ರೆಡಿ ನಾವು ಹಲವಾರು ಸಲ ಹಿಂದಿನ ಕ್ಲಾಸ್ನಲ್ಲಿ ನೋಡಿದೀವಿ. ಅದಕ್ಕೆ ಈ ಗಾಟ್ ಜಾಬ್. ಅವನಿಗೆ ಕೆಲಸ ಸಿಕ್ಕಿತು. ಈ ಗಾಟ್ ಜಾಬ್. ಅವರು ನಿನ್ನೆ ಬಂದರು. ದೇ ಕೇಮ್ ಎಸ್ಟರ್ಡೇ. ಆಲ್ರೆಡಿ ಅವರು ಬಂದಿರೋದ್ರಿಂದ ದೇ ಕೇಮ್ ಎಸ್ಟರ್ಡೇ. ಅವನ ಬಳಿ ಪಾನ್ ಕಾರ್ಡ್ ಇದೆಯೇ? ಡಸ್ ಹಿ ಹ್ಯಾವ್ ಪಾನ್ ಕಾರ್ಡ್. ಈ ಬಂದಾಗ ಡಸ್ ಬರಬೇಕು. ಡಸ್ ಹಿ ಹ್ಯಾವ್ ಪಾನ್ ಕಾರ್ಡ್. ನಿಮಗೆ ಯಾವುದೇ ಸಹೋದರಿ ಇದ್ದಾರೆಯೇ? ಇಲ್ಲಿ ಸಹೋದರಿ ಅಂದ್ರೆ ಸಿಸ್ಟರ್. ಡು ಯು ಹ್ಯಾವ್ ಎನಿ ಸಿಸ್ಟರ್ ಅಂತ ಹೇಳಬೇಕು. ಪ್ಲೀಸ್ ಮೇಕ್ ಅ ನೋಟ್ ಆಫ್ ಆಲ್ ದಿಸ್ ಸೆಂಟೆನ್ಸ್. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.